ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಲ್ಲಿ ನೋಡಿ, ನಾವು ಇವಾಗ ದೇವಸ್ಥಾನಕ್ಕಂತ ಬಂದಿದ್ದೇವೆ. ಇಲ್ಲಿ ನೋಡಿ, ಕಸ ಹೊಡೆಯೋ ಮಿಷನ್. ಅಲ್ಲಿ ನೋಡಿ, ನನ್ನ ಗಂಡ ಮಗ ಹೋಗ್ತಿದ್ದಾರೆ. ನೋಡಿ, ಕಸ ಹೊಡೆಯೋ ಮಿಷನ್. ಕ್ಲೀನ್ ಸಿಟಿ ಇಂಟೆನ್ಸಿವ್ ಅಂತ. ನಾವೊಂದು ಟೆಂಪಲಿಗೆ ಬಂದ್ವಿ, ಚತುರ್ ಸಿಂಗ್ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಇವಾಗ ನವರಾತ್ರಿ ಟೈಮ್ ಅಲ್ವಾ, ಬೆಳಿಗ್ಗೆನೆ ತುಂಬ ಜನ ಇದ್ದಾರೆ. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಟೆಂಪಲ್, ಅದೇ ದೇವಸ್ಥಾನ. ಚತುರ್ ಸಿಂಗ್ ಅಂತ ಹೇಳ್ಬಿಟ್ಟು ಇದರ ಹೆಸರು. ನಾನೊಂದು 7-7.5 ವರ್ಷದ ಹಿಂದೆ ಒಂದ್ಸಲ ಬಂದಿದ್ದೆ ಇಲ್ಲಿ, ಬಟ್ ಮೇಲ್ಗಡೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಅದಕ್ಕಿಂತ ಮುಂಚೆ ಒಂದ್ಸಲ 9 years ಬ್ಯಾಕ್ ಒಂದ್ಸಲ ಬಂದಿದ್ದೆ. ಇಲ್ಲಿ ನೋಡಿ, 9 years ಬ್ಯಾಕ್ ಒಂದ್ಸಲ ಬಂದಿದ್ದೆ ಇಲ್ಲಿ. ಆವಾಗ ಮೇಲ್ಗಡೆ ದೇವಸ್ಥಾನದ ಒಳಗಡೆ ಹೋಗಿದ್ದೆ. 7 years ಬ್ಯಾಕ್ ಬಂದಾಗ ನನ್ನ ಮಗ ಚಿಕ್ಕ ಮಗು ಇದ್ದ, ಅವನಿಗೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಅವನು ತುಂಬಾನೇ ಅಳ್ತಿದ್ದ. ಅದಕ್ಕೋಸ್ಕರ ನಾವು ಒಳಗಡೆ ಹೋಗಿರ್ಲಿಲ್ಲ, ವಾಪಸ್ ಹೋಗಿದ್ವಿ ಕೈ ಮುಗ್ದು. ಇಲ್ಲಿ ನೋಡಿ, ನನ್ನ ಗಂಡ ಪದೇ ಪದೇ ಹಿಂದೆ ತಿರುಗ್ತಿದ್ದಾರೆ, ಎಲ್ಲಿ ಹೋದ್ಲಿ ಇವಳು ಅಂತ. ನಮ್ಮೂರಲ್ಲೆಲ್ಲ ಹಣ್ಣುಕಾಯಿ ಅಂದ್ರೆ ಬಾಳೆಹಣ್ಣು, ತೆಂಗಿನಕಾಯಿ, ಹೂವು, ಆ ಥರ ಎಲ್ಲ ನಾವು ದೇವರಿಗೆ ಅರ್ಪಿಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಕೊಡ್ತೀವಿ. ಬ್ಲೌಸ್ ಪೀಸ್, ಹೂವು ಎಲ್ಲ ಇರುತ್ತೆ ಅದರಲ್ಲಿ, ಅಗರಬತ್ತಿ ಎಲ್ಲ. ನಾವೀಗ ಒಳಗಡೆ ಹೋಗ್ತೀವಿ. ಇಲ್ಲಿ ನೋಡಿ, ಇದೇ ದೇವರಲ್ಲಿ ಮೇಲ್ಗಡೆ ಇರೋದು. ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನಿಮ್ಗೆ ಇಲ್ಲಿಂದಾನೇ ತೋರಿಸ್ತಿದ್ದೀನಿ. ಇದೇ ದೇವರು ಮೇಲ್ಗಡೆ ಇರೋದು. ಈಗ ಯಾರೋ ಇಲ್ಲಿ ಇಟ್ಬಿಟ್ಟು, ಅಂದರೆ ಅಂಗಡಿಯವ್ರು ಯಾರೋ ಇಟ್ಬಿಟ್ಟು ದೀಪ ಎಲ್ಲ ಇಟ್ಟಿದ್ದಾರೆ. ಚತುರ್ ಸಿಂಗ್ ಅಂತ ಇದ್ರದ್ದು ಹೆಸರು. ಅಲ್ಲಿ ನೋಡಿ, ಕಾಣಿಸ್ತಿದೆ ಅಲ್ವಾ ಸ್ಕ್ರೀನಲ್ಲಿ, ಅದು ದೇವಸ್ಥಾನದ ಒಳಗಿನ ದೃಶ್ಯ. ಅದು ದೇವರಿಗೆ ಪೂಜೆ ಎಲ್ಲ ಆಗ್ತಿರೋದು. ಅದನ್ನ ಹೊರಗಡೆ ಸ್ಕ್ರೀನ್ ಹಾಕಿದ್ದಾರೆ. ಕಾಣಿಸ್ತಿರ್ಬೋದು ನಿಮಗೆ. ನವರಾತ್ರಿ ಟೈಮ್ ಅಲ್ವಾ, ತುಂಬಾ ಜನ ಇರ್ತಾರೆ ಇಲ್ಲಿ ಅಂತಲ್ಲ, ಎಲ್ಲ ದೇವಿ ಮಂದಿರದಲ್ಲಿ ಕೂಡ ತುಂಬಾ ಜನ ಇರ್ತಾರೆ. ನೋಡಿ, ಅಲ್ಲೆಲ್ಲ ಸ್ವೀಟ್ಸ್ ಮಾರ್ತಿದ್ದಾರೆ. ತುಂಬ ಸ್ವೀಟ್ಸ್ ಇದ್ದು ಸ್ಟಾಲ್ ಇದೆ. ಮೇಲ್ಗಡೆ ಕೂಡ ತುಂಬ ಸ್ಟಾಲ್ ಇದೆ ಸ್ವೀಟ್ಸ್ ಇದ್ದು. ಮತ್ತೆ ಕೋಕಮ್ ಇದ್ದು ಕೂಡ ತುಂಬ ಸ್ಟಾಲ್ಸ್ ಇದೆ. ಇಲ್ಲಿ ಫೇಮಸ್ ಇರಬೇಕು ಮೋಸ್ಟ್ಲಿ, ನಂಗೆ ಗೊತ್ತಿಲ್ಲ. ಕೋಕಮ್ ಕೂಡ ತುಂಬ ಸ್ಟಾಲ್ ಇದೆ, ಕೋಕಮ್ ಇದ್ದು. ಇಲ್ಲಿ ನೋಡಿ, ಸ್ವೀಟ್ಸ್ ಅಂದರೆ ಇಲ್ಲಿ ಅದು ಪ್ರಸಾದ, ಅದು ಹಾಗಾಗಿ ಸ್ವೀಟ್ ಸ್ಟಾಲ್ ಕೂಡ ಇದೆ ತುಂಬ. ಇಲ್ಲಿ ನೋಡಿ, ನನ್ನ ಮಗಳು ಅವಳಿಗೆ ತುಂಬಾನೇ, ಅದು ನನ್ನ ಮಗ, ನನ್ನ ಗಂಡ, ಅವರಿಗೆಲ್ಲ ತುಂಬ ಖುಷಿ ಆಗ್ತಿದೆ ಹೊರಗಡೆ ಬಂದಿರೋದು. ಹೊರಗಡೆ ಬರೋದಕ್ಕೆಲ್ಲ ಸಿಗಲ್ಲ, ಅಂದರೆ ಹೊರಗಡೆ ಬರಬೇಕು ಅಂದ್ಕೊಂಡಾಗ ಮಳೆ ಇರುತ್ತೆ, ಹಾಗಾಗಿ ಹೊರಗಡೆ ಎಲ್ಲ ಬರೋದಕ್ಕಾಗಲ್ಲ. ನಾವಿವಾಗ ವಾಪಸ್ ಹೊರಡ್ತಿದ್ದೀವಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ದಗುಡ್ಶೆಟ್ ಹಲ್ವಾಯಿ ಗಣಪತಿಗೆ ಬಂದಿದ್ದೇವೆ. ಇದೊಂದು ಗಣಪತಿ ದೇವಸ್ಥಾನ, ದಗುಡ್ಶೆಟ್ ಅಂತ. ಇಲ್ಲಿಗೆ ಬಂದಿದ್ದೇವೆ ನಾವೀಗ. ನೋಡಿ, ಇದೇ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಗೋಪುರ, ಅದೇ ದೇವಸ್ಥಾನ. ನೋಡಿ, ಇದೇ ದೇವಸ್ಥಾನ. ಪೂಜೆ ನಡೀತಾ ಉಂಟು. ಇವಾಗ ಇಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ ಜನ, ಅಂದರೆ
ನವರಾತ್ರಿ ಟೈಮ್ ಅಲ್ವಾ, ಹಾಗಾಗಿ ಜಾಸ್ತಿ ದೇವಿ ದೇವಸ್ಥಾನಗಳಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ ರಶ್. ಇಲ್ಲ ಅಂದರೆ ತುಂಬ ರಶ್ ಇರ್ತದೆ ಇಲ್ಲಿ, ಕಾಲಿಡ್ಲಿಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇರ್ತದೆ. ಒಂದ್ಸಲ ನಾವು ಬೆಳಿಗ್ಗೆ 4 o'clock ಬಂದಿದ್ವಿ, ಅಂದರೆ ಇಲ್ಲಿಗೆ ಬರುವಾಗ 5 ಆಗಿತ್ತ ಅಂತ. ಆವಾಗಲೂ ಅಷ್ಟೇ, ಅಷ್ಟು ಬೇಗನೂ ತುಂಬ ರಶ್ ಇತ್ತು. ಇಲ್ಲಿ ನೋಡಿ, ಅಲ್ಲಿ ದೇವ್ರ ಮೂರ್ತಿ ಕಾಣಿಸ್ತಿದೆಯಾ? ಶ್ರೀಮಂತ ದಗುಡ್ ಶೆಟ್ಟಿ ಹಲ್ವಾಯಿ ಗಣಪತಿ ಮಂದಿರ್. ಇದು ಅಂದರೆ ರೋಡಲ್ಲಿ ಹೋಗುವವರಿಗೆಲ್ಲ ಕಾಣಿಸ್ತಿ ಅಂತ ಓಪನ್ ಇಟ್ಟಿದ್ದಾರೆ. ನಾವು ಒಳಗಡೆ ಹೋಗ್ಬೇಕಿದ್ರೆ ಆ ಸೈಡಿಂದ ಹೋಗ್ಬೇಕಾಗತ್ತೆ. ದೇವ್ರು ಎಷ್ಟು ಚೆನ್ನಾಗಿದೆ ಅಲ್ವಾ, ಖುಷಿ ಆಗತ್ತೆ ನೋಡುವಾಗ. ಒಳಗಡೆನೂ ಅಷ್ಟೇ ತುಂಬ ಪ್ರಶಾಂತತೆ ಇದೆ, ಎಷ್ಟೊತ್ತು ಕೂತ್ಕೊಳ್ಳುವ ಅಂತ ಅನ್ನಿಸ್ತದೆ. ಆದರೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೆ ಬಿಡಲ್ಲ ಅಲ್ಲಿ, ಯಾಕಂದರೆ ತುಂಬ ರಶ್ ಇರುತ್ತಲ್ವಾ. ಎಲ್ರಿಗೂ ಅವಕಾಶ ಕೊಡಬೇಕಲ್ವ ಬಂದು ಕೈ ಮುಗಿಯೋದಕ್ಕೆ. ನನ್ನ ವಾಯ್ಸ್ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕೇಳಲಿಕ್ಕಿಲ್ಲ, ಯಾಕಂದರೆ ಇಲ್ಲಿ ತುಂಬ ವೆಹಿಕಲ್ಸ್ ಎಲ್ಲ ಆಚೆ ಹೋಗೋದ್ರಿಂದ. ನಾವೀಗ ಒಳಗಡೆ ಹೋಗ್ತೀವಿ. ಒಳಗಡೆ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಬಿಡಲ್ಲ, ಮೊಬೈಲ್ ಅಲೌಡ್ ಇಲ್ಲ ಇಲ್ಲಿ. ಇಲ್ಲಿ ನೋಡಿ, ಇದು ಸ್ನೇಕ್ ಪಾರ್ಕ್ ಅಂತ. ಒಳಗಡೆ ಬಂದಾಯಿತು, ಎಂಟ್ರೆನ್ಸಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ನೇಕ್ ಪಾರ್ಕ್ ಅಂದರೆ ಬರೀ ಸ್ನೇಕ್ ಇರಲ್ಲ, ಎಲ್ಲ ಟೈಪ್ಸ್ ಇರುತ್ತೆ. ಆ್ಯನಿಮಲ್ಸ್ ಝೂ ಇದು. ಆ್ಯನಿಮಲ್ಸ್ ಇರುತ್ತೆ, ಸ್ನೇಕ್ಸ್, ಬರ್ಡ್ಸ್ ಎಲ್ಲ ಇರುತ್ತೆ. ಇಲ್ಲಿ ನೋಡಿ ಆಮೆಗಳು ಹೇಗೆ ಕೂತಿದೆ, ತಾವರೆ ಎಲ್ಲ ನೋಡಿ. ಸರಸ್ಬಾಗ್ ಅಂತ ಈ ಪ್ಲೇಸಿನ ಹೆಸರು. ನೋಡಿ, ಇಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರುವ ಜಾಗ ಅಂದ್ರೆ ಇದೊಂದು ಮಾತ್ರ. ಅಲ್ಲಿ ಟೆಂಪಲ್ ಇದೆ ಆ ಕಡೆ, ತುಂಬಾ ದೊಡ್ಡ ಜಾಗ. ಇಲ್ಲೆಲ್ಲ ಮಕ್ಕಳು ಆಟ ಆಡ್ಲಿಕ್ಕೆಲ್ಲ ಬರ್ತಾರೆ. ನೋಡಿ, ಇಲ್ಲಿ ನೋಡಿ ಸ್ನೇಕ್ ಪಾರ್ಕ್. ಎಂಟ್ರಿ ಆದ್ವಿ ನಾವು ಸ್ನೇಕ್ ಪಾರ್ಕ್ ಒಳಗಡೆ. ಸ್ನೇಕ್ ಪಾರ್ಕ್ ಅಂದ್ರೆ ಬರೀ ಸ್ನೇಕ್ ಅಲ್ಲ, ಬೇರೆ ಬೇರೆ ಅನಿಮಲ್ಸ್ ಎಲ್ಲ ಇದೆ. ಕಾಣಿಸ್ತಿದ್ಯಾ? ಡೌಟ್ ಕಾಣೋದು. ಅಲ್ಲಿ ಹಾವುಗಳು ನೋಡಿ, ಬೇರೆ ಬೇರೆ ಟೈಪ್ ಹಾವೆಲ್ಲ ಇದೆ. ಕಾಣಿಸ್ತಿದ್ಯಾ? ನೋಡಿ, ಬೇರೆ ಬೇರೆ ಟೈಪ್ ಹಾವಿದೆ. ಕಾಣಿಸ್ತದೆ. सकाळची दुपार राहिली 12 मिनिटं झाली. इथे नसते त्या दिवशी एवढे नव्हते दिसले. त्याची बदली ಇದು ಕೂಡ ಅಷ್ಟೇ ತುಂಬ ದೊಡ್ಡದಿದೆ. ಸ್ನೇಕ್ ಪಾರ್ಕ್ ಅಂದರೆ ತುಂಬ ಜಾಗ ಇದೆ ಇಲ್ಲೂ ಕೂಡ. ಯಾರಾದರೂ ಪುಣೆಯಲ್ಲಿರುವವರು ಎಲ್ಲಿಗಾದರೂ ವೀಕೆಂಡಲ್ಲೆಲ್ಲ ಹೋಗಬೇಕು ಅಂತಿದ್ರೆ ಇಲ್ಲಿಗೆ ಬರ್ಬೋದು. 40 rupees ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ ಇದೆ.
ಮಕ್ಕಳಿಗೆಲ್ಲ ಇಲ್ಲ, 10 ಇಯರ್ಸ್ ತನಕ ಫ್ರೀ, ಮಕ್ಕಳಿಗೆ ಎಂಟ್ರೆನ್ಸ್ ಫೀಸ್ ಇಲ್ಲ. ಇಲ್ಲೊಂಥರ ಭಯ ಆಗ್ತದೆ, ಎಲ್ಲಾದ್ರೂ ಹಾವುಗಳು ಹೊರಗಡೆ ಬಂದಿದ್ರೆ ಅಂತ ಅನಿಸ್ತು ಉಂಟು. ವೀಕೆಂಡಲ್ಲೆಲ್ಲ ನಮ್ಗೆ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬರ್ಬೋದು. ಮಕ್ಕಳಿಗೆ ಆ್ಯನಿಮಲ್ಸ್ ಅದೆಲ್ಲ ನೋಡಬೇಕು ಅಂತಿದ್ರೆ. ಏನೋ ಇದೆ ನೋಡುವ ಏನಿದೆ ಅಂತ. ಇಲ್ಲೂ ಕೂಡ ಹಾವೇ ಇದೆ ಇರೋದು ನೋಡಿ, ಕಾಣಿಸ್ತಿದ್ಯಾ? ಅಲ್ಲೊಂದು ದೊಡ್ಡ ಹಾವಿದೆ ನೋಡಿ. ಹತ್ರ ಹೋಗ್ಲಿಕ್ಕೆ ಯಾಕೆ ಅಂತ ಗೊತ್ತಿಲ್ಲ. ಒಬ್ಬೋ ಇದು ನೋಡಿ, ಕಾಣಿಸ್ತಿದ್ಯಾ ಎಷ್ಟು ದೊಡ್ಡ ಹಾವು? ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಿದೆಯಾ ಇಲ್ವೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ದೊಡ್ಡದಿದೆ. ಎಷ್ಟು ದಪ್ಪ ಇದೆ ಗೊತ್ತಾ ಈ ಹಾವು? ಕಾಣಿಸ್ತಿದೆಯಾ? ಇಲ್ಲೇನಿದೆ? ಇದರೊಳಗೆ ಆಮೆ ಇರೋದಷ್ಟೇ, ಆಮೆಗಳಿವೆ, ಆಮೆ ಇದೆ ಅಷ್ಟೇ. ತುಂಬ ದೊಡ್ಡದಿದೆ, ವಿಡಿಯೋ ಮಾಡ್ತಾ ಹೋದರೆ ತುಂಬಾನೇ ದೊಡ್ಡದಿದೆ. ಇಲ್ಲ ಅಂದರೂ 1 hours ಬೇಕಾಗತ್ತೆ, 1 hour ಬೇಕಾಗ್ಬೋದು ಇಲ್ಲಿ ಆಚೆ ಈಚೆ ಸುತ್ತಾಡೋದಕ್ಕೆ.